ಕರ್ಕಾಟಕ ರಾಶಿ ರಾಶಾಧಿಪತಿಯಾಗಿರ್ತಕ್ಕಂಥ ಚಂದ್ರನು ಬೇರೆ ಈ ವರ್ಷದಲ್ಲಿ ಮಂತ್ರಿಯಾಗಿ ಕೂಡ ಈ ಒಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ಮಂತ್ರಿಯಾಗಿರ್ತಾನೆ. ಇನ್ನು ಕರ್ಕಾಟಕ ರಾಶಿಯ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಈ ಮೂರೂ ನಕ್ಷತ್ರದೊಳು ಒಳಪಡ್ತಕ್ಕಂಥ ಒಂದು ಕರ್ಕಾಟಕ ರಾಶಿಯಲ್ಲಿ ಗುರು 11ರಿಂದ 12ಕ್ಕೆ ಬರ್ತಾನೆ, ಶನಿ 8ರಿಂದ 9ಕ್ಕೆ ಬರ್ತಾನೆ, ರಾಹು 9ರಿಂದ 8ಕ್ಕೆ, ಹಾಗೆ ಕೇತು 3ರಿಂದ 2ಕ್ಕೆ. ಈ ಒಟ್ಟಾರೆ ಫಲಿತಾಂಶವನ್ನು ನೋಡೋಕೆ ಹೋದಾಗ ಪ್ರಾರಂಭದಲ್ಲಿ ಅಷ್ಟಮ ಶನಿ ಕಾಟ ಸ್ವಲ್ಪ ಕಾಡ್ತಾ ಇರುತ್ತೆ. ಆದರೂ ಕೂಡ ನವಮಕ್ಕೆ ಶನಿ ಬರ್ತಾನೆ. ಪ್ರೇಮ ವ್ಯವಹಾರಗಳಲ್ಲಿ ಮನ್ನಣೆ ಸಿಗುತ್ತೆ. ಆ ವ್ಯಾಪಾರದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ವಿದೇಶ ಯೋಗ ಇರ್ತಕ್ಕಂಥದ್ದು, ಅಧಿಕಾರಿಗಳ ಜೊತೆ ತುಂಬ ಬಾಂಧವ್ಯ ಇರ್ತಕ್ಕಂಥದ್ದು, ಹೊಸ ಯೋಜನೆಗಳಿಗೆ ಮಂಜೂರಾಗ್ತಕ್ಕಂಥ ಯೋಗ, ಆಕಸ್ಮಿಕ ಧನಯೋಗ, ಕಾನೂನು ವಿಷಯಗಳಲ್ಲಿ ಸ್ವಲ್ಪ ತಡ ಆಗ್ತಕ್ಕಂಥದ್ದು, ಸಾಂಸಾರಿಕ ಕಲಹಗಳಿಂದ ಮುಕ್ತರಾಗ್ತೀರಾ, ದಾಯಾದಿ ಕಲಹಗಳು ಅಥವಾ ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ, ಪಾಲುದಾರಿಕೆಯಿಂದ ಸಣ್ಣ ಪುಟ್ಟ ಸಂಕಷ್ಟಗಳಿದ್ರಾಗುತ್ತೆ, ಮಕ್ಕಳಿಂದ ಶುಭ ಆಗ್ತಕ್ಕಂಥ ಒಂದು ವಾರ್ಷಿಕ ಫಲ ಕೂಡ ಇದಾಗಿರುತ್ತೆ. ಭತ್ತ ಬೆಳೀತಕ್ಕಂಥ ರೈತರಿಗೆ ಶುಭ ಆಗ್ತಕ್ಕಂಥದ್ದು, ಅಂಗಡಿ ಅಥವಾ ಪ್ರಾವಿಷನ್ಸ್ ಇಟ್ಕೊಂಡಿರೋರಿಗೆ ಒಳ್ಳೆಯದಾಗ್ತಕ್ಕಂಥ ಒಂದು ಯೋಗ ಕೂಡ ಈ ವರ್ಷದಲ್ಲಿರುತ್ತೆ. ಈ ವರ್ಷದಲ್ಲಿ ಸಾಧ್ಯವಾದಷ್ಟು ಇವರು ಓಂ ನಮೋ ಭಗವತೆ ರುದ್ರಾಯ, ರುದ್ರನ ಮಂತ್ರ, ರುದ್ರನ ಸ್ತೋತ್ರ, ರುದ್ರಾಭಿಷೇಕ ಅಥವಾ ರುದ್ರ ಹೋಮಗಳನ್ನು ರುದ್ರನ ಜಪ ಮಾಡಿಕೊಂಡ್ರೆ ಓಂ ನಮೋ ಭಗವತೆ ರುದ್ರಾಯ ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೊಳ್ಳಿ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 2 ಮತ್ತು 5 ಆಗಿರುತ್ತೆ. ಬಿಳಿ ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಈ ರಾಶಿಯವರಿಗೆ ಆದಾಯ 8 ಇರುತ್ತೆ, ಖರ್ಚು 3 ಇರುತ್ತೆ. ಆದಾಯ 8 ಇರುತ್ತೆ, ಖರ್ಚು 3 ಇರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ.